ನಮಸ್ಕಾರ ಗೆಳತಿಯರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸುಹಾಸಿನಿ ಕಾರ್ಯಕ್ರಮದಲ್ಲಿ ದಿನದಿನ ಹೊಸ ಹೊಸ ವಿಷಯಗಳನ್ನು, ಕುತೂಹಲಕಾರಿ ಸಂಗತಿಗಳನ್ನು ನಾವು ನಿಮಗೋಸ್ಕರ ತಗೊಂಡ್ಬರ್ತೀವಿ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗಿದ್ದೀವಿ. ಹಾಗಾದರೆ ಇವತ್ತಿನ ವಿಷಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ. ನಾನು ನಿಮ್ಮ ಗೆಳತಿ ಸಬಿತಾ. ಈ ಮನಸ್ಸನ್ನೋದು ಒಂದೊಂದ್ಸರಿ ಖುಷಿಯಾಗಿರುತ್ತೆ, ಇನ್ನೊಂದ್ಸರಿ ದುಃಖಕ್ಕೆ ಜಾರುತ್ತೆ. ನೋವಿಗೆ ನರಳಿ ಗೆಲುವಿಗೆ ಅರಳುವಂತಹ ಈ ಮನಸ್ಸು ಯಾಕೆ ಹಿಂಗಾಡುತ್ತೆ? ಮನಸ್ಸು ಖುಷಿಯಾಗಿರ್ಬೇಕಾದ್ರೆ ಏನು ಮಾಡಬೇಕು? ನಮ್ಮಲ್ಲಿ ಇರುವಂತಹ ಜಡತ್ವ, ನಿರಾಸಕ್ತಿ ದೂರ ಮಾಡಬೇಕಾದ್ರೆ ನಾವು ಹೆಂಗಿರಬೇಕು? ಇದೇ ಇವತ್ತಿನ ವಿಶೇಷ ಸುಹಾಸಿನಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ಬರು ಡಾಕ್ಟರ್ ವಿಜಯಲಕ್ಷ್ಮಿ ಅವರು, ಮಕ್ಕಳ ಹೃದ್ರೋಗ ತಜ್ಞೆ ಹಾಗೂ ಲೇಖಕಿಯಾಗಿದ್ದಾರೆ. ಹಾಗೆ ಇನ್ನೊಬ್ಬರು ಖುಷಿ ಶರ್ಮಾ, ಇವರು ಕಿರುತೆರೆ ನಟಿ. ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಸೊ ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮನಸ್ಸು ಒಂದೊಂದ್ಸರಿ ಒಂದೊಂದ್ ಥರ ಇರುತ್ತೆ. ಒಂದೊಂದ್ಸರಿ ಖುಷಿಯಾಗಿರುತ್ತೆ, ಇನ್ನೊಂದ್ಸರಿ ದುಃಖದಲ್ಲಿ ಇರುತ್ತೆ. ಮನಸ್ಸು ಹೇಳ್ದಂಗೆ ಕೇಳಲ್ಲ. ಯಾಕೆ ಹಿಂಗಾಡುತ್ತೆ? ಮನಸ್ಸು ಯಾಕೆ ಬೇಸರದಲ್ಲಿರುತ್ತೆ? ಜಡತ್ವ, ನಿರಾಸಕ್ತಿ ಯಾಕೆ ಬರುತ್ತೆ? ಇದನ್ನ ದೂರ ಮಾಡೋದು ಹೇಗೆ? ಇಲ್ಲಿದೆ ಒಂದು ಮಾಹಿತಿ. ಈ ಮನಸ್ಸೇ ಹೀಗೆ, ಒಂದೊಂದು ಸಾರಿ ಒಂದೊಂದು ಥರ ಇರುತ್ತೆ. ಖುಷಿಯಾಗಿ ಇರುವಾಗ್ಲೇ ಒಂದೇ ಸಮನೆ ದುಃಖಕ್ಕೆ ಜಾರುತ್ತೆ. ಎಲ್ಲವೂ ಸರಿ ಇದ್ದಂತೆ ಇದ್ದಾಗ್ಲೇ ಮತ್ತೆ ಚಿಂತೆಗೆ ಮರಳುತ್ತೆ. ತುಂಬಾ ಜನ ಮೂಡಿಯಾಗಿರ್ತಾರೆ. ಅಂದ್ರೆ ಯಾರೊಂದಿಗೂ ಬೆರೆಯುವುದೇ ಇಲ್ಲ, ಮನಬಿಚ್ಚಿ ಮಾತನಾಡೋದಿಲ್ಲ. ಕೆಲವರೊಂದಿಗೆ ಕೆಲ ಅಭಿಪ್ರಾಯ ಹಂಚಿಕೊಳ್ತಾರಾದ್ರೂ ಅದು ಅವರ ಮನಸ್ಸು ಮಾಡಿದಾಗ ಮಾತ್ರ. ನಮ್ಮ ಹದಿಹರೆಯ ಹುಡುಗ ಹುಡುಗಿಯರಲ್ಲಿ ಕೆಲವರು ಹೀಗಿರ್ತಾರೆ. ಅದೇನು ಅಸ್ಪಷ್ಟ ಗೊಂದಲ ಅವರನ್ನ ಕಾಡ್ತಾ ಇರುತ್ತೆ. ಏನನ್ನೋ ಹೇಳ್ಬೇಕು ಅನ್ನುವ ತುಡಿತ ಇದ್ರೂ ಹೇಳಿಕೊಳ್ಳಲಾಗದ ಗಲಿಬಿಲಿ ಆವರಿಸಿಕೊಳ್ಳುತ್ತೆ. ಇನ್ನು ಮಧ್ಯ ವಯಸ್ಸಿನ ಗೃಹಿಣಿಯರಲ್ಲೂ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಗಂಡ ದುಡಿಮೆಯಲ್ಲಿ ಬಿಸಿ, ಮಕ್ಕಳು ಓದು ಕೆಲಸ ಅಂತ ತೊಡಗಿಕೊಂಡಿರ್ತಾರೆ. ಮನೆಯಲ್ಲಿ ಒಂಟಿಯಾಗಿ ಇಡೀ ದಿನ ಕಳೆಯುವ ಮಹಿಳೆಯರಲ್ಲಿ ಏಕಾಂಗಿತನ, ಕೊರಗು ಉಂಟಾಗುವ ಸಾಧ್ಯತೆ ಹೆಚ್ಚು. ನಮಗೆ ಗೊತ್ತಿಲ್ಲದೆ ಆವರಿಸಿಕೊಳ್ಳುವ ದುಃಖವನ್ನ ದೂರ ಮಾಡಿ ಖುಷಿಯಾಗಿ ಲೈಫ್ ಲೀಡ್ ಮಾಡೋದು ಹೇಗೆ? ಗಲಿಬಿಲಿ, ಗೊಂದಲ, ಅಸ್ಪಷ್ಟ ಸಮಸ್ಯೆಗಳನ್ನ ನಿವಾರಿಸಿಕೊಂಡು ಆತ್ಮೀಯರೊಂದಿಗೆ ಮನಬಿಚ್ಚಿ ಮಾತನಾಡೋದು ಹೇಗೆ? ಸದಾ ಲವಲವಿಕೆ, ಸಂತೋಷದಿಂದ ಬದುಕು ಕಳೆಯುವ ಸುಲಭ ಮಾರ್ಗ ನಿಮಗೂ ಗೊತ್ತಾಗಬೇಕೆ? ಲವಲವಿಕೆಯಿಂದ ಖುಷಿಯಾಗಿರೋದು ಅಂದ್ರೆ ಹಿಂಗೆ, ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ. ಬದುಕು ಅಂದ್ರೇ ಲವಲವಿಕೆ ಆಗಿರೋದು. ಲವಲವಿಕೆ ಇಲ್ಲದೆ ಇದ್ದರೆ ಅದು ಬದುಕಾಗೋದಿಲ್ಲ. ಅದು ಜೀವನ ಉತ್ಸಾಹ ಕಳ್ಕೊಂಡ್ಬಿಟ್ರೆ ಜೀವನನೇ ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ಲವಲವಿಕೆ, ಉತ್ಸಾಹ ಬೇಕೇ ಬೇಕು. ಬದುಕಿನಲ್ಲಿ ಉತ್ಸಾಹ ಇರಬೇಕು ಅಂತಂದರೆ ಅದಕ್ಕೆ 4 ಆಧಾರ ಸ್ತಂಭ. 1, ನಿದ್ರೆ ಚೆನ್ನಾಗಾಗಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಆಹಾರ ಚೆನ್ನಾಗಿ ತಗೊಳ್ಬೇಕು, ಆರೋಗ್ಯ ಚೆನ್ನಾಗಿರಬೇಕು. ಈ 4 ಇದ್ದರೆ ನಾವು ಲವಲವಿಕೆಯಿಂದ ಇರ್ಬೋದು, ಖುಷಿಯಾಗಿರ್ಬೋದು ಲೈಫಲ್ಲಿ. ಖಂಡಿತ. ಸೊ ಖುಷಿ ಅಂತ ಹೆಸರಿಟ್ಕೊಂಡಿರುವಂತಹ ಖುಷಿ ಅವರೇ, ನಿಮ್ಗೆ ಏನ್ ಅನ್ಸುತ್ತೆ? ನೀವ್ ಹೆಂಗಿರ್ತೀರಾ ರುಟೀನಲ್ಲಿ? ಖುಷಿಯಾಗಿ ನಗರಗ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ಹೆಂಗಿರ್ತೀರಾ? ಹೌದು, ನಾನು ತುಂಬಾನೇ ಖುಷಿಯಾಗಿರ್ತೀನಿ ಯಾವಾಗಲೂ. ಆಮೇಲೆ ಬೇಸಿಕ್ಲಿ ಎಲ್ಲರ ಹೆಸರಲ್ಲೂ ಪಾಸಿಟಿವಿಟಿ ಅನ್ನೋದಿರುತ್ತೆ. ಕೆಲವ್ರಿಗೆ ಅವ್ರ ಹೆಸರು ಮೀನಿಂಗ್ ಗೊತ್ತಿರಲ್ಲ. ಸೊ ನನ್ಗನ್ಸಿದ ಪ್ರಕಾರ ನಾವು ಲವಲವಿಕೆಯಿಂದ ಇರಬೇಕು ಅಂದರೆ ಅದು ಪಾಸಿಟಿವಿಟಿನೇ ಕಾರಣ. ನಾವು ಯಾವುದೇ ಕೆಲಸ ಮಾಡ್ತೀವಿ ನಮಗೆ ಕೆಲವು ಸಂದರ್ಭಗಳು ಎದುರಾಗುತ್ತೆ. ಸೊ ಅದರಿಂದ ನಾವು ಪಾಸಿಟಿವ್ ತಗೋಬೇಕು.
ಇವಾಗ ನೆಗೆಟಿವ್ ಥಿಂಕ್ ಮಾಡ್ತಾ ಹೋದರೆ ನಮ್ಮ ಮೈಂಡ್ ಅಪ್ಸೆಟ್ ಆಗುತ್ತೆ. ಸೊ ಅದರಿಂದ ಪಾಸಿಟಿವ್ ತಗೊಂಡು ಆಮೇಲೆ ನಮ್ಮ ಮೈಂಡ್ ಪ್ಯೂರ್ ಆಗಿದ್ದರೆ ಆ್ಯಂಡ್ ಇಫ್ ನಮ್ಮ ಹಾರ್ಟ್ ಪ್ಯೂರ್ ಆಗಿದ್ರೆ ಡೆಫಿನೆಟ್ಲಿ ನಾವು ಯಾವಾಗಲೂ ಖುಷಿಯಾಗಿರ್ಬೋದು. ದಟ್ಸ್ ಮೈ ಸೀಕ್ರೆಟ್. ನಾನು ಯಾವಾಗಲೂ ಏನೇ ಕೆಲಸ ಮಾಡಿದ್ರು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ತುಂಬ ಪಾಸಿಟಿವಿಟಿಯಿಂದ ಮುಂದೆ ಹೋಗ್ತೀನಿ. ಓಕೆ, ನೀವು ಶೂಟಿಂಗ್ ಸ್ಪಾಟಲ್ಲಿದ್ದಾಗ ಸಮ್ಟೈಮ್ಸ್ ನಿಮಗೆ ಬೋರ್ ಆಗೋದಿರ್ಬೋದು ಅಥವಾ ಏನೋ ಮೂಡ್ ಅಪ್ಸೆಟ್ ಆಗಿರುತ್ತೆ, ಅವಾಗ ನೆಕ್ಸ್ಟ್ ಶಾಟ್ ನಿಮಗೆ ಖುಷಿಯಾಗಿರುವಂತಹ ಐ ಮೀನ್ ಲವಲವಿಕೆಯಿಂದ ಇರಬೇಕಾಗಿರುವಂಥ ಒಂದು ಪಾತ್ರ ಇರುತ್ತೆ. ನೀವು ಹೆಂಗೆ ಇನ್ವಾಲ್ವ್ ಆಗ್ತೀರಾ ಅಂತ ಅದ್ರಲ್ಲಿ? ಡೆಫಿನೆಟ್ಲಿ ನೀವು ಹೇಳಿದ 100% ಟ್ರೂ. ನನಗೆ ತುಂಬ ಸರಿ ಆ ಥರ ಅನುಭವ ಆಗಿದೆ. ಎಸ್ಪೆಷಲಿ ನನಗೊಬ್ಳಿಗೆ ಅಂತಲ್ಲ, ತುಂಬ ಜನಕ್ಕೆ ಅದು ಡೆಫಿನೆಟ್ಲಿ ಆರ್ಟಿಸ್ಟ್ ಅಂದಮೇಲೆ ಮೈಂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಮೂಡ್ ಫ್ಲಕ್ಚುಯೇಷನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಆಮೇಲೆ ಅದು ಆಗಿದ ತಕ್ಷಣ ನಾವು ಕ್ಯಾಮ್ರಾ ಮುಂದೆ ಹೋದಾಗ ವಿ ಶುಡ್ ಬಿ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಆಗಿ ನಾವು ಅಭಿನಯಿಸಬೇಕು. ಸೊ ಅವಾಗ ಏನಾಗುತ್ತೆ, ಡೆಫಿನೆಟ್ಲಿ ನಮ್ಮ ಸರೌಂಡಿಂಗ್ ಏನಿದೆ ತುಂಬ ಮ್ಯಾಟರ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಸೀರಿಯಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ. ಆ್ಯಂಡ್ ಮೇಜರ್ಲಿ ದ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ತುಂಬ ಇಂಪಾರ್ಟೆಂಟ್. ಸೊ ಅವರು ನಮ್ಮ ಜೊತೆ ಚೆನ್ನಾಗಿ ಲವಲವಿಕೆಯಿಂದ ಇದ್ದರೆ ನಮಗೂ ಖುಷಿ ಆಗುತ್ತೆ ಕೆಲಸ ಮಾಡೋಕ್ಕೆ. ಟೋಟಲ್ ಟೀಮ್ ವರ್ಕ್. ನಾನು ಹೇಳೋದು ಅದೇ, ಯಾವತ್ತೂ ನಾವು ಸೆಲ್ಫ್ ಸೆಂಟ್ರ್ ಆಗಿರಬಾರ್ದು. ಸೊ ಆಲ್ವೇಸ್ ನಾವು ಯಾವಾಗ ಟೀಮ್ಗೋಸ್ಕರ ವರ್ಕ್ ಮಾಡ್ತೀವಿ ಅವಾಗ ಡೆಫಿನೆಟ್ಲಿ ಕೆಲಸ ಎಲ್ಲ ಸರಿ ಹೋಗುತ್ತೆ. ಸೊ ವೀಕ್ಷಕರನ್ನ ಮಾತಾಡ್ತಾ ಇದ್ವಿ ಲವಲವಿಕೆ ಖುಷಿಯಾಗಿ ಹೇಗಿರೋದು ಅಂತ, ಯಾಕೆ ಇರಲ್ಲ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಾರಣ ಈಗ ಹೆಂಗೆ ನಾವು ನಮ್ಮ ಲೈಫಲ್ಲಿ ಖುಷಿಯಾಗಿ ಲವಲವಿಕೆಯಿಂದ ಸದಾ ನಗ್ನಗ್ತಾ ಇರೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.